ಹಾಯ್ ಗಾಯ್ಸ್, ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ನಾನು ನಮ್ಮಮ್ಮನ ಬರ್ಡೇಗೆ ಒಂದು ಫ್ಲವರ್ ಬಾಯ್ಕೆಟ್ ಅಂದರೆ ಬೊಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಮೆರೂನ್ ಕಲರ್ ರೋಸು ನಾನೇ ಮನೆಯಲ್ಲೇ ಮಾಡ್ತಾ ಇರೋದು. ಸೊ ಹೇಗೆ ಮಾಡ್ತೀನಿ ಈ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತೀನಿ. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನಾನೇ ಮಾಡಿ ಕೊಡಬೇಕು, ಮೆಮೊರಿಯಾಗಿ ಉಳಿಬೇಕು ಅಂತ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ರೀ, ಮಾಡ್ತಾಯಿದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಅಂಗಡಿಗೆ ಹೋಗಿ, ಇಲ್ಲೇ ಮನೆ ಹತ್ರ ಇರೋ ಅಂಗಡಿಗೆ ಹೋಗಿ ಅದು ಸ್ಯಾಟನ್ ರಿಬ್ಬನ್ ಮತ್ತು ಸ್ಟಿಕ್ಕು, ಆಮೇಲೆ ರ್ಯಾಪಿಂಗ್, ಫ್ಲವರ್ ರ್ಯಾಪಿಂಗ್ ಕವರು ಎಲ್ಲ ತಂದಿದ್ದೀನಿ. ತೋರಿಸ್ತೀನಿ ರೀ. ಸೊ ಆಲ್ರೆಡಿ ಎರಡು ಖಾಲಿ ಮಾಡಿದ್ದೀನಿ. ಈ ಥರ 5 ತಂದಿದೆ, ಅದರಲ್ಲಿ 2 ಖಾಲಿ ಮಾಡಿದ್ದೀನಿ. 2ಕ್ಕೆ ಇಷ್ಟ ಆಗಿದೆ. ಹಾಗೆ ಗ್ಲೂ ಸ್ಟಿಕ್ ತಂದಿದ್ದೀನಿ. ಗ್ಲೂ ಸ್ಟಿಕ್ಕು ಬೇಕು ಇದಕ್ಕೆ ಮಾಡೋಕ್ಕೆ. ಗ್ಲೂ ಸ್ಟಿಕ್ 2 ಮತ್ತು ಇದು ಇನ್ನೂ ಮಾಡಬೇಕು. ಊಟ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಸೊ ಎಲ್ಲ ಕಟ್ ಮಾಡಿ ಎಲ್ಲ ಮಾಡಿದ್ದೀನಿ ಸ್ಯಾಟನ್ ರಿಬ್ಬನ್ನಿಂದ. ಸೊ ಇಷ್ಟ ಆಗಿದೆ. ಈಗ ಅದನ್ನು ಸುಡ್ತಾ ಇದ್ದೀನಿ ಸ್ವಲ್ಪ ತುದಿ. ನೋಡಿ, ಈ ಥರ ಸುಡಬೇಕು ಸೈಡಲ್ಲಿ. ಯಾಕಂದರೆ ಇಲ್ಲಾಂದರೆ ಇದು ಓಪನ್ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಫುಲ್ ವೇಸ್ಟ್ ಆಗಿಬಿಡುತ್ತಲ್ವ. ಅದಕ್ಕೇ ಕ್ಯಾಂಡಲ್ ಇಲ್ಲ ದೀಪದಲ್ಲಿ ಹಿಂಗೆ ಸುಡಬೇಕು ನಿಧಾನಕ್ಕೆ. ಬರೀ ಸೈಡಲ್ಲಿ ಮಾತ್ರ ಸುಡಬೇಕು ನೋಡಿ, ಈ ಥರ. ಸೊ ಬೆಳಗ್ಗೆ ಬೇಗ ಎದ್ದು ನೈಟು 12 ಗಂಟೆವರೆಗೂ ಮಾಡ್ತಿದ್ದೆ. ಮಾಡಿ ಹಾಗೆ ನಿದ್ದೆ ಬಂದ್ಬಿಡ್ತು ಅಂತ ಮನಗ್ಬಿಟ್ಟಿದೆ. ಸೊ ಈ ಬ್ಲಾಗ್ ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 6 o'clock 6 ಗಂಟೆಗೆ ಎದ್ದು ಆಗಲೇ ಅದು ಕಟ್ ಮಾಡಿರೋದೆಲ್ಲ ಅಂಟಿಸ್ತಾ ಇದ್ದೀನಿ ಗ್ಲೂ ಸ್ಟಿಕ್ಕಿಂದ. ತೋರಿಸ್ತೀನಿ. ಸೊ ನೋಡಿ, ನಾನು ಒಂದು ಇದು ಪೀಸ್ ಅದು ಕಟ್ ಮಾಡಿರೋದು ತೊಗೊಂಡು ಅದಕ್ಕೆ ಸೈಡಲ್ಲಿ ಗ್ಲೂ ಗನ್ ಹಾಕಿ ಅದನ್ನು ಸ್ಟಿಕ್ ಮಾಡಿ, ಮತ್ತು ಅದನ್ನೇ ಇನ್ನೊಂದ್ಸಲಿ ಗ್ಲೂ ಗನ್ ಹಾಕಿರ್ತೀರಲ್ವ, ಅಲ್ಲೇ ಇನ್ನೊಂದ್ಸಲಿ ಗಮ್ ಹಾಕಿ ತುದಿನ ಮತ್ತೆ ಮಡ್ಚ್ಕೋಬೇಕು. ನೋಡಿ, ಈ ಥರ ಮಡ್ಚ್ಕೊಂಡು ಈ ಥರನೇ ಸ್ಟೋನ್ ಮಾಡ್ಕೋಬೇಕು ಗೈಸ್. ಈ ಶೇಪಲ್ಲಿ ನಿಮಗೆ ಸ್ವಲ್ಪ ಚಿಕ್ಕದು ಮಾಡ್ಕೋಬೋದು, ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡದೇ ಮಾಡ್ಕೊಂಡಿದ್ದೀನಿ. ಫೈನಲಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಇಷ್ಟು ಮಾಡಿದ್ದೀನಿ. 1 2 3 4 5 6 7 8 9 10 ರೋಸಸ್ ಮಾಡಿದ್ದೀನಿ. ಹಾಗೆ ಈ ಥರ ಇನ್ನೂ ರ್ಯಾಪಿಂಗ್ ಮಾಡಬೇಕು. ಇದಕ್ಕಿನ್ನೂ ಮಾಡಬೇಕು, ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ನಾನೇ ಮಾಡಿರೋದು, ಯಾರ ಸಹಾಯನೂ ಇಲ್ಲ ಗೈಸ್. ನಾನು ಟೇಪಿಂಗ್ ಮಾಡಿ ಗ್ಲೂ ಸ್ಟಿಕ್ಕಿಂದ ಈ ಥರ ಎಲ್ಲ ಮಾಡಿ ಇಷ್ಟು ಕಷ್ಟಪಟ್ಟಿದ್ದೀನಿ. ಯಾರಿಗೋಸ್ಕರ ಹೇಳ್ರಿ? ನನ್ನ ಮೈ ವರ್ಡ್ ಅಂದರೆ ನಮ್ಮ ಅಮ್ಮಂಗೋಸ್ಕರ ಇದು ಮಾಡಿರೋದು. ನಾನು ಹೇಳಿರೋದು ಏನು ಅಂತ ಅಂದರೆ, ಇದು ಪ್ರಾಜೆಕ್ಟ್ಗೆ ಅಂತ ಹೇಳಿದ್ದೀನಿ. ಪ್ರಾಜೆಕ್ಟಿಗೆ ಅಂದ್ಬಿಟ್ಟು ಇಷ್ಟು ಟೈಮ್ 2 ದಿನ ತೊಗೊಂಡಿದ್ದೀನಿ ಪೂರ್ತಿ. ಆ್ಯಕ್ಚುಲಿ 1 ದಿನ ಪೂರ್ತಿ ತೊಗೊಂಡಿದ್ದಿದ್ರೆ ಓಕೆ ಆಯ್ತಿತ್ತು, ಅಂದರೆ 1 ದಿನದಲ್ಲೇ ಕಂಪ್ಲೀಟ್ ಆಯ್ತಿತ್ತು. ನಾನು ಹಾಫ್ ಡೇ ತೊಗೊಂಡಿದ್ದೀನಿ ಇದು ಕಂಪ್ಲೀಟ್ ಮಾಡೋಕ್ಕೆ. ಯಾಕಂದರೆ ಹೋಮ್ವರ್ಕ್ಸ್ ಇತ್ತಲ್ವ, ಅದಕ್ಕೇ ಹಾಫ್ ಡೇ ಮಾಡಿದ್ದೀನಿ. ಸೊ ಚೆನ್ನಾಗಿದೆ. ನಮ್ಮಮ್ಮನ ಕೇಳೋಣ ಯಾವ ಥರ ಇದೆ ಅಂತ. ಅಮ್ಮ, ಇದು ನಾನು ಮಾಡಿರೋದು ಚೆನ್ನಾಗೈತೆ ಚೆನ್ನಾಗಿಲ್ವ ಹೇಳು? ಹೇಳಿ ಹೆಂಗೈತೆ, ಹೆಂಗೆ ಮಾಡಿದೆ ಅಂತ. ಖುಷಿ ಇಲ್ವಾ ನಾನು ಮಾಡಿರೋದಕ್ಕೆ? ಚೆನ್ನಾಗಿ ಮಾಡಿದ್ದೀನಾ? ನೋಡಿ, ಫೈನಲಿ ಮಾಡಿದೆ. ರ್ಯಾಪಿಂಗ್ ಎಲ್ಲ ಮುಗಿಸ್ದೆ. ನೋಡಿ, ಈ ಥರ ಇದೆ, ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಫ್ಲವರ್ಸು ನೀಟಾಗಿ ಬಂದಿದೆ, ನಾನು ಎಕ್ಸೆಪ್ಟ್ ಮಾಡಿದಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ. ಬಟ್ ರ್ಯಾಪಿಂಗ್ ನಂಗೆ ಅಷ್ಟು ಬರಲ್ಲ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಮಾಡಿರೋ. ಸಖತ್ತಾಗಿ ಬಂದಿದೆ, ತೋರಿಸ್ತೀನಿ ರೀ ಮತ್ತೆ. ಸೊ ನೋಡಿ, ಈ ಥರ ಬಂದಿದೆ.
ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಇನ್ನು ಕಂಟೆಂಟ್ ಅಂದರೆ ಯಾವ್ಯಾವ ಈವೆಂಟ್ಸ್ ಇದ್ದರೆ ಹಾಗೆ ಏನಾದ್ರು ಸ್ಪೆಷಲ್ ಡೇ ಇದ್ದರೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ಸ್ನ. ಚೆನ್ನಾಗೈತೆ ಅನಿಸುತ್ತೆ ನನಗೆ. ಚೆನ್ನಾಗೈತೆ ಅನಿಸುತ್ತೆ ಅಲ್ಲ, ಚೆನ್ನಾಗೈತೆ. ಸೊ ನೀವು CN ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ಟಕ್ಕಂತ ನೋಟಿಫಿಕೇಷನ್ ಅಂತ ಬರುತ್ತೆ, ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಸೊ ಆವಾಗ ನಿಮಗೆ ಸಿಗುತ್ತೆ ಬೇಗ. ಸೊ ಈ ಥರ ಆಗಿತ್ತು ಈ ವ್ಲಾಗ್. ಈ ಫ್ಲವರ್ ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ, ಎಷ್ಟು ಫ್ಲವರ್ಸ್ ಬೇಕಂದ್ರೂ. ಸೊ ನನಗೆ ಈ ವ್ಲಾಗ್ ತುಂಬ ಪ್ರಿಷಿಯಸ್ ವ್ಲಾಗ್, ಯಾಕಂದರೆ ಮೆಮೊರಿಯಾಗಿ ಉಳಿದಿರುತ್ತಲ್ವ, ಅದಕ್ಕೆ ನಂಗೆ ತುಂಬ ಇಷ್ಟ. ಸೊ ಈ ವ್ಲಾಗ್ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಾಯ್ ಗಾಯ್ಸ್.